ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸಂದೇಶ ಅಕಾಡೆಮಿ. ಈ ವಿಡಿಯೋಲ್ಲಿ ಪೊಲಿಟಿಯಲ್ಲಿ ಕೇಳಿರುವಂಥ PYQನ ಡಿಸ್ಕಷನ್ ಮಾಡೋಣ. ಸೊ ವಿಲ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅಫರ್ಮ್ಡ್ ಬೈ ದಿ 91st ಅಮೆಂಡ್ಮೆಂಟ್ ಆ್ಯಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂವಿಧಾನದ 91ನೇ ತಿದ್ದುಪಡಿ ಕಾಯ್ದೆಯು ಸ್ಥಿರೀಕರಿಸಿದೆ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು? ದ ಸೈಜ್ ಆಫ್ ದಿ ಸೆಂಟ್ರಲ್ ಮಿನಿಸ್ಟ್ರಿ ಇನ್ಕ್ಲೂಡಿಂಗ್ PM ಶಲ್ ನಾಟ್ ಎಕ್ಸಿಡ್ 15% ಆಫ್ ದಿ ಸೈಜ್ ಆಫ್ ಲೋಕಸಭಾ ಅಂತ. ಸೊ ಪ್ರಧಾನಮಂತ್ರಿಯವರನ್ನು ಒಳಗೊಂಡಂತೆ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಗಾತ್ರದ 15% ಮೀರಬಾರದು. ದ ಸೈಜ್ ಆಫ್ ದಿ ಸ್ಟೇಟ್ ಮಿನಿಸ್ಟ್ರಿ ಇನ್ಕ್ಲೂಡಿಂಗ್ CM ಶಲ್ ನಾಟ್ ಎಕ್ಸಿಡ್ 15% ಆಫ್ ದಿ ಇಟ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಮುಖ್ಯಮಂತ್ರಿಯವರನ್ನು ಒಳಗೊಂಡಂತೆ ರಾಜ್ಯದ ಮಂತ್ರಿಮಂಡಲದ ಗಾತ್ರವು ವಿಧಾನಸಭೆಯ ಗಾತ್ರದ 15% ಮೀರಬಾರದು. ದ ಸೈಜ್ ಆಫ್ ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಮಿನಿಸ್ಟ್ರಿ ಮಸ್ಟ್ ನಾಟ್ ಬಿ ಲೆಸ್ ದೆನ್ 25% ಆಫ್ ದೇರ್ ಲೋವರ್ ಹೌಸ್ ಆಫ್ ದಿ ಲೆಜಿಸ್ಲೇಚರ್. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವು ವಿಧಾನಮಂಡಲದ ಕೆಳಮನೆಯ 25%ಕ್ಕಿಂತ ಕಡಿಮೆ ಇರಬಾರದು. ನಾಲ್ಕನೇ ಸ್ಟೇಟ್ಮೆಂಟನ್ನು ಆಲ್ ಆಫ್ ದೀಸ್ ಆರ್ ಕರೆಕ್ಟ್ ಅಂತ. ಮೇಲಿನ ಎಲ್ಲವೂ ಸರಿ ಅಂತ ನಾಲ್ಕನೇ ಸ್ಟೇಟ್ಮೆಂಟ್. ಆಪ್ಷನ್ ಏನು? 1 and 2, 1 and 2, 2 and 3, 3 and 4 and 4 ಓನ್ಲಿ ಅಂತಿದೆ. ಸೊ ಆನ್ಸರ್ ಏನಂತ ನೋಡೋಣ. ಸೊ 91st ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವಾಗ ಬಂದಿರೋದು ಅಂತ ಎಲ್ಲರಿಗೂ ಗೊತ್ತು, 2003 ಅಂತ. ಸೊ ಇದೊಂದು ಫ್ಯಾಕ್ಟ್. ಸೊ ಇದು ಏನು ಹೇಳುತ್ತಪ್ಪ ಅಂತಂದರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಶಲ್ ಇನ್ಕ್ಲೂಡಿಂಗ್ PM ಶಲ್ ನಾಟ್ ಎಕ್ಸೀಡ್ ಮೋರ್ ದೆನ್ 15% ಆಫ್ ಸೈಜ್ ಆಫ್ ಲೋಕಸಭಾ ಅಂತ. ಅದೇ ರೀತಿ ಸ್ಟೇಟ್ ಗೌರ್ಮೆಂಟಿಂದು ಇನ್ಕ್ಲೂಡಿಂಗ್ CM ಶಲ್ ನಾಟ್ ಎಕ್ಸೀಡ್ 15% ಆಫ್ ಇಟ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೈಜ್ ಅಂತ ಇದೆ. ಸೊ ಇದ್ರ ಪ್ರಕಾರ ಫಸ್ಟ್ ಸ್ಟೇಟ್ಮೆಂಟು ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಯಾಕೆ ರಾಂಗ್ ಅಂದರೆ ಲೆಸ್ ದೆನ್ 25% ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್. ಸೊ ಇದ್ರ ಪ್ರಕಾರ ಈ ಇನ್ಫಾರ್ಮೇಷನ್ ಪ್ರಕಾರ ಏನು ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್, 1 and 2 ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ. ಭಾರತದ ಸಂವಿಧಾನದ ಕಲಮು 356ರಡಿ ಇರುವ ತುರ್ತು ಪರಿಸ್ಥಿತಿ ಅವಕಾಶಗಳು ಇದರಿಂದ ಪ್ರಭಾವಿತಗೊಂಡಿವೆ. ಒಂದನೇದು USA, ಎರಡನೇದು ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್, ಮೂರನೇದು ವೈಮಾರ್ ಕಾನ್ಸ್ಟಿಟ್ಯೂಷನ್, ಥರ್ಡ್ ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಇದರ ಕ್ವಶನ್ ಏನು ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿರೋ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂಡರ್ 356 ಯಾವ ದೇಶದಿಂದ ಎರವಲು ಪಡೆದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ದೇಶದಿಂದ ಪ್ರಭಾವಿತಗೊಂಡಿದೆ ಅಂತ. ಸೊ ಇದೊಂದು ಫ್ಯಾಕ್ಚುಯಲ್ ಕ್ವಶನ್ ಆಗಿರೋದ್ರಿಂದ ಇದು ಬೇಸಿಕ್ಸ್ ಆಗಿ ಗೊತ್ತಿರೋ ಆನ್ಸರ್ ಪ್ರಕಾರ ದಿಸ್ ಈಸ್ ದ ಆನ್ಸರ್. ವೈಮಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ ಅಂತ. ಜರ್ಮನಿಯ ಕಾನ್ಸ್ಟಿಟ್ಯೂಷನಿಗೆ ಇನ್ನೊಂದು ಹೆಸರು ವೈಮಾರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸೊ ಇದರ ಎಮರ್ಜೆನ್ಸಿ ಪ್ರೊವಿಷನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿರೋ ಕಂಡುಬರುವಂಥ ಎಲ್ಲ ಎಮರ್ಜೆನ್ಸಿ ಪ್ರೊವಿಷನ್ಸು ವೈಮಾರ್ ಕಾನ್ಸ್ಟಿಟ್ಯೂಷನಿಂದ ಪ್ರಭಾವಿತಗೊಂಡು ಇನ್ಫ್ಲೂಯೆನ್ಸ್ ಆಗಿ ಎರವಲು ಪಡ್ಕೊಂಡಿರ್ತಾರೆ. ಸೊ ಇನ್ನು ಫರ್ದರ್ ಇನ್ಫಾರ್ಮೇಷನ್ ಬೇಕಂದರೆ ಮೋಸ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಆಗಿರ್ಬೋದು ಎಲ್ಲ ಆಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ಇಂದ. ಅದರಲ್ಲಿರೋ ಫೆಡ್ರಲ್ ಸ್ಕೀಮ್ ಆಗಿರ್ಬೋದು, ಆಫೀಸ್ ಆಫ್ ಗವರ್ನರು, ಜುಡಿಷರಿ, ಪಬ್ಲಿಕ್ ಸರ್ವಿಸ್ ಕಮಿಷನು, ಎಮರ್ಜೆನ್ಸಿ ಪ್ರೊವಿಷನ್ಸು, ಅಡ್ಮಿನಿಸ್ಟ್ರೇಟಿವ್ ಡೀಟೇಲ್ಸು, ಇವೆಲ್ಲ ಇದರಲ್ಲಿಂದ. ನೆಕ್ಸ್ಟ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಇದು ಏನು ಒಂದು ರೀತಿ ಮೇಜರ್ ಆಫ್ ದಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಸ್ ಆಗಿರೋದು ಬ್ರಿಟಿಷ್. ಯಾವ್ಯಾವು ಅಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಆಗಿರಲಿ, ರೂಲ್ ಆಫ್ ಲಾ ಆಗಿರಲಿ, ಬೈಕ್ಯಾಮಲರಿಸಮ್ ಆಗಿರಲಿ, ಕ್ಯಾಬಿನೆಟ್ ಸಿಸ್ಟಮು, ಸಿಂಗಲ್ ಸಿಟಿಸನ್ಶಿಪ್ಪು, ಇವೆಲ್ಲ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಿಂದ. ಆ್ಯಂಡ್ ದೆನ್ US ಕಾನ್ಸ್ಟಿಟ್ಯೂಷನಿಂದನೂ ಫಂಡಮೆಂಟಲ್ ರೈಟ್ಸು, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ, ಸುಪ್ರೀಂ ಕೋರ್ಟು, ಹೈಕೋರ್ಟು, ಇದರ ಬಗ್ಗೆ ಎಲ್ಲ US ಕಾನ್ಸ್ಟಿಟ್ಯೂಷನ್ದ ತೊಗೊಂಡಿರೋದು. ನೆಕ್ಸ್ಟ್ ಐರಿಷ್ ಕಾನ್ಸ್ಟಿಟ್ಯೂಷನ್. ಇದು DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಮತ್ತು ನಾಮಿನೇಷನ್ ಆಫ್ ಮೆಂಬರ್ಸ್ ಟು ದಿ ರಾಜ್ಯಸಭಾ, ಈ ರೀತಿ ಮೆಥಡ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟನ್ನು ಐರಿಷ್ ಕಾನ್ಸ್ಟಿಟ್ಯೂಷನ್ದ ಪಡೆದುಕೊಂಡಿದೆ. ನೆಕ್ಸ್ಟ್ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಬಂದುಬಿಟ್ಟು ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, ಇದು ಇಂಪಾರ್ಟೆಂಟ್ ಆಗಿರೋದಂತ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ದ ತೊಗೊಂಡಿದ್ದೀವಿ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್. ಇದರಿಂದ ಕಾಂಕರೆಂಟ್ ಲಿಸ್ಟ್, ಯಾವ ರೀತಿ ಸ್ಟೇಟ್ ಲಿಸ್ಟು ಸೆಂಟ್ರಲ್ ಲಿಸ್ಟ್ ಇರುತ್ತೋ ಅದೇ ರೀತಿ ಕಾಂಕರೆಂಟ್ ಲಿಸ್ಟ್ನ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ದ ತೊಗೊಂಡಿದ್ದು. ನೆಕ್ಸ್ಟ್ ವೈಮಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ. ಇದರಿಂದ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿನ ತೊಗೊಂಡಿರೋದು. ನೆಕ್ಸ್ಟ್ USSR, ಸೋವಿಯತ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸು ಮತ್ತು ಐಡಿಯಲ್ಸ್ ಆಫ್ ಜಸ್ಟಿಸು, ಪ್ರಿಯಂಬಲಲ್ಲಿ ಕಂಡುಬರುವಂಥ ಐಡಿಯಲ್ಸ್ ಆಫ್ ಜಸ್ಟಿಸ್ನ ತೊಗೊಂಡಿರೋದು. ಫ್ರೆಂಚ್ ಕಾನ್ಸ್ಟಿಟ್ಯೂಷನಿಂದ ರಿಪಬ್ಲಿಕ್ಕು, ಐಡಿಯಲ್ಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರ್ಯಾಟರ್ನಿಟಿ ಇನ್ ಪ್ರಿಯಂಬಲ್,
ಇದನ್ನು ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ತೊಗೊಂಡಿರೋದು. ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಏನು ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ನ ಇಲ್ಲಿ ತೊಗೊಂಡಿರೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಯಾವುದು, ಎಲೆಕ್ಷನ್ ಟು ದಿ ಮೆಂಬರ್ ಆಫ್ ರಾಜ್ಯಸಭಾ, ಇವೆರಡನ್ನು ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಎಂದು ತೊಗೊಂಡಿರೋದು. ಲಾಸ್ಟ್ ಬಂದುಬಿಟ್ಟು ಜಪಾನೀಸ್ ಕಾನ್ಸ್ಟಿಟ್ಯೂಷನ್, ಇಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಈ ಕಾನ್ಸೆಪ್ಟನ್ನ ತೊಗೊಂಡಿರೋದು. ಸೊ ಇವೆಲ್ಲ ಇಂಪಾರ್ಟೆಂಟು, ಇವು ಆದಷ್ಟು ನೆನಪಿಟ್ಟುಕೊಳ್ಳೋದ್ರಿಂದ ಇದು ಮುಂಬರುವ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಡಿಟರ್ಮೈನ್ಸ್, ರಾಜ್ಯ ಹಣಕಾಸು ಆಯೋಗ ಯಾವುದನ್ನು ನಿರ್ಧರಿಸುತ್ತೆ ಅಂತ ಕ್ವಶನ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಏನು, ಪ್ಯಾಟರ್ನ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೇಟ್ಸ್ ಟ್ಯಾಕ್ಸ್ ರೆವೆನ್ಯೂ ಬಿಟ್ವೀನ್ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಲೋಕಲ್ ಬಾಡೀಸ್ ಆ್ಯಂಡ್ ದ ಗ್ರ್ಯಾಂಟ್ ಇನ್ ಏಡ್ ಟು ದಿ ಲೋಕಲ್ ಬಾಡೀಸ್ ಅಂತ. ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ಮಧ್ಯೆ ರಾಜ್ಯ ತೆರಿಗೆ ಆದಾಯದ ಮಾದರಿ, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಹಾಯಧನ. ಸೆಕೆಂಡ್ ಸ್ಟೇಟ್ಮೆಂಟು, ಗ್ರೋತ್ ರಿಕ್ವೈರ್ಮೆಂಟ್ಸ್ ಫಾರ್ ದಿ ಸ್ಟೇಟ್ ಫಾರ್ ಫಾರ್ಮುಲೇಟಿಂಗ್ ದಿ ಸ್ಟೇಟ್ 5 ಇಯರ್ ಪ್ಲ್ಯಾನ್, ರಾಜ್ಯ ಪಂಚವಾರ್ಷಿಕ ಯೋಜನೆಯ ರೂಪಿಸುವಿಕೆಯಲ್ಲಿ ರಾಜ್ಯ ಅಭಿವೃದ್ಧಿ ಅವಶ್ಯಕತೆಗಳು. ಬಜೆಟರಿ ರಿಕ್ವೈರ್ಮೆಂಟ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಆಯವ್ಯಯಿಕ ಅವಶ್ಯಕತೆಗಳು. ಫೋರ್ತ್ ಸ್ಟೇಟ್ಮೆಂಟ್, ದ ಸ್ಟೇಟ್ಸ್ ರಿಕ್ವೈರ್ಮೆಂಟ್ಸ್ ಬಿಫೋರ್ ದಿ ಯೂನಿಯನ್ ಗೌರ್ಮೆಂಟ್, ರಾಜ್ಯದ ಅವಶ್ಯಕತೆಗಳನ್ನು ಕೇಂದ್ರ ಸರ್ಕಾರದ ಮುಂದಿರಿಸುವುದು. ಇವುಗಳಲ್ಲಿ ಯಾವುದ್ಯಾವುದು ರಾಜ್ಯ ಹಣಕಾಸು ಆಯೋಗ ನಿರ್ಧರಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾವಾಗ ರೂಪುಗೊಂಡಿದ್ದು ಎಲ್ರಿಗೂ ಗೊತ್ತು, 73rd ಮತ್ತು 74th ಅಮೆಂಡ್ಮೆಂಟ್ ಆ್ಯಕ್ಟ್ ಥ್ರೂನಿಂದ ಇದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಕನ್ವರ್ಟ್ ಮಾಡಿದ್ದಾರೆ 1992 ಅಲ್ಲಿ. ಸರಿನಾ? ಇದು ಎಲ್ರಿಗೂ ಗೊತ್ತು. 73rd ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಮತ್ತು ಮುನ್ಸಿಪಾಲಿಟಿ ಅದ್ರ ಥ್ರೂನಿಂದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಮಾಡಿದ್ದಾರೆ. ಸೊ ನಾವು ಆನ್ಸರ್ ನೋಡಬೇಕಂದ್ರೆ ಇದರಲ್ಲಿ ಒಂದೊಂದು ಸ್ಟೇಟ್ಮೆಂಟನ್ನು ನೋಡ್ಕೊತಾ ಹೋಗೋಣ. ಫಸ್ಟ್ ಪ್ಯಾಟರ್ನ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಟೇಟ್ಸ್ ಟ್ಯಾಕ್ಸ್ ರೆವೆನ್ಯೂ, ಅಂದರೆ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂಯಲ್ಲಿ ಸ್ಟೇಟ್ ಗೌರ್ಮೆಂಟಿಗೆ ಎಷ್ಟು ಶೇರ್ ಇರಬೇಕು, ಕೆಳಗಡೆ ಇರೋ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟಿಗೆ ಎಷ್ಟು ಇರಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ಸೊ ಇದು ಮಾಡೋಕ್ಕಂತ ಅದ್ರ ಮೇನ್ ಆಬ್ಜೆಕ್ಟಿವ್ ಇದು ಇರೋದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ಗ್ರೋತ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಸ್ಟೇಟ್ ಫಾರ್ ಫಾರ್ಮುಲೇಟಿಂಗ್ ದ ಸ್ಟೇಟ್ 5 ಇಯರ್ ಪ್ಲ್ಯಾನ್, ರಾಜ್ಯ ಪಂಚವಾರ್ಷಿಕ ಯೋಜನೆ ರೂಪಿಸಿದಾಗ ಇದು ನಿರ್ಧರಿಸ್ತದೆ. ಇದು ಮಾಡೋದಿಲ್ಲ. ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬರೋಕ್ಕಿಂತ ಮುಂಚೆನೂ ಪಂಚವಾರ್ಷಿಕ ಯೋಜನೆಗಳು ಇದ್ದವು. ಸೊ ಇದು ತಪ್ಪಾಗುತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟು, ಬಜೆಟರಿ ರಿಕ್ವೈರ್ಮೆಂಟ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ಯಾವ ವಿವಿಧ ಇಲಾಖೆಗಳ ಆಯವ್ಯಯಿಕ ಅವಶ್ಯಕತೆಯನ್ನು ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾಕೆ ನಿರ್ಧರಿಸುತ್ತೆ? ಸ್ಟೇಟ್ ಫೈನಾನ್ಸ್ ಕಮಿಷನ್ ಆಗೋದು 5 ಇಯರ್ಸಿಗೆ ಒಂದ್ಸಲ. ಸೊ ವಿವಿಧ ಇಲಾಖೆಗಳ ಆಯವ್ಯಯಕ್ಕೆ ಪ್ರತಿ ವರ್ಷ ಇರುತ್ತೆ. ಸೊ ಇದಂತೂ ಮಾಡೋಕ್ಕಾಗಲ್ಲ. ಸೊ ಫೋರ್ತ್ ಸ್ಟೇಟ್ಮೆಂಟ್, ದ ಸ್ಟೇಟ್ಸ್ ರಿಕ್ವೈರ್ಮೆಂಟ್ಸ್ ಬಿಫೋರ್ ದಿ ಯೂನಿಯನ್ ಗೌರ್ಮೆಂಟ್, ರಾಜ್ಯದ ಅವಶ್ಯಕತೆಗಳನ್ನು ಕೇಂದ್ರ ಸರ್ಕಾರದ ಮುಂದಿರಿಸುವುದು. ರಾಜ್ಯದ ಅವಶ್ಯಕತೆಗಳು ಏನಿದಾವೆ ಅವು ರಾಜ್ಯ ಸರ್ಕಾರ ಅವರ ಮಂತ್ರಿಮಂಡಲದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ತಾರೆ. ಸೊ ಇದು ರಾಜ್ಯ ಹಣಕಾಸು ಆಯೋಗದ ಕೆಲಸನೂ ಅಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಓನ್ಲಿ ಒನ್ ಮಾತ್ರ ಸ್ಟೇಟ್ ಫೈನಾನ್ಸ್ ಕಮಿಷನ್ದು ವರ್ಕ್ ಅಂತ ಅರ್ಥ. ಸೊ ಫಸ್ಟ್ ಆಪ್ಷನ್ ಈಸ್ ದಿ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟ್ರೂ ಅಬೌಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಯಾವುದು ಸರಿ? ಈ ಕೆಳಗಡೆ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಗಳಿಗೆ ಯಾವುದು ಸರಿ ಅಂತ ಚೆಕ್ ಮಾಡಬೇಕು. ಸೊ ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಎಸ್ಟಾಬ್ಲಿಷ್ಡ್ ಇನ್ 1993, 1993ರಲ್ಲಿ ಸ್ಥಾಪಿಸಲ್ಪಟ್ಟ ಶಾಸನೋಕ್ತ ಸಂಸ್ಥೆ. ಎರಡನೇ ಸ್ಟೇಟ್ಮೆಂಟು, ಎ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದ ನೇಷನ್, ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಕಾವಲುಗಾರ. ಸೊ ಮೂರನೇ ಸ್ಟೇಟ್ಮೆಂಟ್, ಇಟ್ಸ್ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆನ್ ಹಿಸ್ ಡಿಸ್ಕ್ರಿಷನರಿ ಪವರ್ಸ್. ಓಕೆ, ಡಿಸ್ಕ್ರಿಷನರಿ ಪವರ್ಸ್ ಅನ್ನೋದು ನೆನ್ಪಿಟ್ರು. ನೆಕ್ಸ್ಟ್, ಇದರ ಅಧ್ಯಕ್ಷ ಮತ್ತು ಸದಸ್ಯರುಗಳು ಅಧ್ಯಕ್ಷರ ವಿವೇಚನೆಯ ಮೇರೆಗೆ ನೇಮಕಗೊಳ್ಳುವರು. ಫೋರ್ತ್ ಸ್ಟೇಟ್ಮೆಂಟ್, ದ ಟರ್ಮ್ ಆಫ್ ದಿ ಚೇರ್ಮನ್ ಈಸ್ 8 years ಆರ್ 80 years ಆಫ್ ದಿ ಏಜ್ ವಿಚ್ ಎವರ್ ಈಸ್ ಅರ್ಲಿಯರ್. ಅಧ್ಯಕ್ಷರ ಅವಧಿಯು 8 ವರ್ಷಗಳು ಅಥವಾ ಅವರ ವಯೋಮಿತಿ 80 ವರ್ಷ. ಇವುಗಳಲ್ಲಿ ಯಾವುದು ಮೊದಲು ಅದು ಅಂತ. ಸೊ ಇವುಗಳಲ್ಲಿ ಯಾವುದ್ಯಾವುದು ಕರೆಕ್ಟ್ ಆಪ್ಷನ್ ಅಂತ ಚೆಕ್ ಮಾಡಬೇಕು. ಆಪ್ಷನ್ 1 and 2, 3 and 4, ಆಲ್ ಆಫ್ ದಿಸ್, ನನ್ ಆಫ್ ದಿಸ್ ಅಂತ. ಸೊ ಒಂದೊಂದು ಸ್ಟೇಟ್ಮೆಂಟ್ ಅನಲೈಸ್ ಮಾಡೋಣ. ಫಸ್ಟ್ ಸ್ಟೇಟ್ಮೆಂಟ್, NHRC, ಇದನ್ನು ಶಾರ್ಟ್ ಫಾರ್ಮಲ್ಲಿ NHRC ಅಂತ ಕರೀತಾರೆ,
ಸ್ಟ್ಯಾಚ್ಯುಟರಿ ಬಾಡಿ ಎಸ್ಟಾಬ್ಲಿಷ್ಡ್ ಇನ್ 93. ಸೊ ಇದು ಕರೆಕ್ಟ್ ಆಪ್ಷನ್. ಇದು ಫ್ಯಾಕ್ಚುಯಲ್ ಇದೆ. 1993 ಸ್ಟ್ಯಾಚ್ಯುಟರಿ ಬಾಡಿಯಾಗಿ ಇದೊಂದು ಆ್ಯಕ್ಟ್ ಥ್ರೂನಿಂದ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಅಂದರೆ ಸ್ಟ್ಯಾಚ್ಯುಟರಿ, ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್, ಎ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಇನ್ ದ ನೇಷನ್. ರಾಷ್ಟ್ರದಲ್ಲಿ ಮಾನವ ಹಕ್ಕುಗಳ ಕಾವಲುಗಾರ. ದೇಶದಲ್ಲಿ ಯಾವುದೇ ಒಂದು ಮಾನವ ಹಕ್ಕುಗಳ ಧಕ್ಕೆ ಆಗುವಂಥ ಯಾವುದೇ ಒಂದು ಇನ್ಸಿಡೆಂಟ್ ನಡೆದರೂ ಅಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತನ್ನ ಪ್ರೆಸೆನ್ಸ್ನ ತೋರಿಸುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್. ಒಂದನೇ ಸ್ಟೇಟ್ಮೆಂಟ್, ಎರಡನೇ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್ ಬರೋಣ. ಇಟ್ಸ್ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆನ್ ಇಸ್ ಡಿಸ್ಕ್ರಿಷನರಿ. ಪ್ರೆಸಿಡೆಂಟ್ನ ಡಿಸ್ಕ್ರಿಷನರಿಯಾಗಿ ಏನೂ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಸೊ ಆರ್ಟಿಕಲ್ 74 ಮತ್ತು 75 ಏನು ಹೇಳುತ್ತೆ ಅಂದರೆ, ಪ್ರೆಸಿಡೆಂಟ್ PM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಬೈಂಡಿಂಗ್ ಆನ್ ಪ್ರೆಸಿಡೆಂಟ್ ಅಂತ ಹೇಳುತ್ತೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಫೋರ್ತ್ ಸ್ಟೇಟ್ಮೆಂಟ್, ದ ಟರ್ಮ್ ಆಫ್ ಚೇರ್ಮನ್ ಈಸ್ 8 years. ನಮ್ಮ ದೇಶದ ಯಾವುದೇ ಒಂದು ಲೈಕ್ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರಲಿ, ಸ್ಟ್ಯಾಚ್ಯುಟರಿ ಬಾಡಿ ಆಗಿರಲಿ, ಆಲ್ಮೋಸ್ಟ್ ಯಾವುದೇ ಬಾಡಿ ಅಧ್ಯಕ್ಷರ ಮೆಂಬರ್ದು ಟರ್ಮು 8 years ಇಲ್ಲ. 5 year ಆದರೂ ಇರುತ್ತೆ, 3 year ಆಗಿರುತ್ತೆ, ಅಥವಾ 7 year ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೊ ಇವೆರಡರಿಂದ ಏನು ಗೊತ್ತೈತೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಅಂತ. ಇನ್ನು ಫರ್ದರ್ ನೋಡೋಕ್ಕೋದ್ರೆ, ದ ಚೇರ್ಮನ್ ಆ್ಯಂಡ್ ಮೆಂಬರ್ ಆಫ್ NHRC ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆನ್ ದಿ ರೆಕಮೆಂಡೇಶನ್ ಆಫ್ ದಿ ಕಮಿಟಿ. ಆ ಕಮಿಟಿಯಲ್ಲಿ ಯಾರು ಇರ್ತಾರೆ, PM ಚೇರ್ಪರ್ಸನ್ ಇರ್ತಾರೆ, ಹೋಮ್ ಮಿನಿಸ್ಟ್ರು, ಲೀಡರ್ ಆಫ್ ಅಪೋಸಿಷನ್ ಇನ್ ದ ಲೋಕಸಭಾ, ಲೀಡರ್ ಆಫ್ ಅಪೋಸಿಷನ್ ಇನ್ ದ ರಾಜ್ಯಸಭಾ, ಸ್ಪೀಕರ್ ಆಫ್ ದಿ ಲೋಕಸಭಾ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಇಷ್ಟು ಜನ ಅದ್ರ ಮೆಂಬರ್ ಇರ್ತಾರೆ. ಇವರು ರೆಕಮೆಂಡ್ ಮಾಡಿರೋ ನೇಮ್ನ NHRC ಚೇರ್ಪರ್ಸನ್ ಆ್ಯಂಡ್ ಮೆಂಬರ್ಸ್ ಆಗಿ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್, ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಹೋಲ್ಡ್ ಆಫೀಸ್ ಫಾರ್ ದಿ ಟರ್ಮ್ ಆಫ್ 3 years ಆರ್ ಅಂಟಿಲ್ ದೇ ಅಟೈನ್ ದಿ ಏಜ್ ಆಫ್ 70 years, ವಿಚ್ ಎವರ್ ಈಸ್ ಅರ್ಲಿಯರ್. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಆಪ್ಷನ್ 1 and 2. ಸೊ ನೆಕ್ಸ್ಟ್ ಕ್ವಶನ್, ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೋಲ್ಡ್ಸ್ ಪೀರಿಯಡಿಕಲ್ ಎಲೆಕ್ಷನ್ಸ್ ಟು ದಿ. ಭಾರತೀಯ ಚುನಾವಣಾ ಆಯೋಗವು ಕಾಲಕಾಲಿಕ ಚುನಾವಣೆಗಳನ್ನು ಇವುಗಳಿಗಾಗಿ ನಡೆಸುವುದು. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದ್ಯಾವುದಕ್ಕೆ ಎಲೆಕ್ಷನ್ ನಡೆಸುತ್ತೆ ಭಾರತದಲ್ಲಿ ಅನ್ನೋದು ಕ್ವಶನ್. ಸೊ ಒಂದನೇದು ಆಲ್ ಅರ್ಬನ್ ಆ್ಯಂಡ್ ರೂರಲ್ ಲೋಕಲ್ ಗವರ್ಮೆಂಟ್ಸ್. ಸೆಕೆಂಡ್, ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು. ಎರಡನೇದು ದ ಆಫೀಸಸ್ ಆಫ್ ದಿ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕಚೇರಿಗಳು, ಅಂದರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳ ಕಚೇರಿಗಳಿಗೆ ಎಲೆಕ್ಷನ್ ನಡೆಸುತ್ತೆ. ಮೂರನೇದು ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟಿನ ಎರಡೂ ಸದನಗಳು. ಫೋರ್ತು ದ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗದ ಬಗ್ಗೆ ಎಲೆಕ್ಷನ್ಸ್ ನಡೆಸುತ್ತೆ. ಸೊ ಆಪ್ಷನ್ಸ್ 1 and 2, 2 and 3, 2, 3, 4 ಆ್ಯಂಡ್ ಆಲ್ ಆಫ್ ದಿ ಅಬೋವ್. ಯಾವುದ್ಯಾವುದಕ್ಕೆ ECI ಎಲೆಕ್ಷನ್ ಕಮಿಷನ್ಸ್ ಆಫ್ ಇಂಡಿಯಾ ಎಲೆಕ್ಷನ್ ನಡೆಸುತ್ತೆ ಅಂತ ಕ್ವಶನ್ ಇದೆ. ಸೊ ಇದರಿಂದ ಡೈರೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಆಲ್ ಅರ್ಬನ್ ಆ್ಯಂಡ್ ರೂರಲ್ ಲೋಕಲ್ ಗೌರ್ಮೆಂಟ್ಸ್, ಇದನ್ನು ಮಾಡಬೇಕಂತಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಮಾಡಿದ್ದಾರೆ ಥ್ರೂ 73rd and 74th ಅಮೆಂಡ್ಮೆಂಟ್ ಆ್ಯಕ್ಟ್ನಿಂದ. 73rd, 74th ಅಮೆಂಡ್ಮೆಂಟ್ ಆ್ಯಕ್ಟಿಂದ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದು ಅರ್ಬನ್ ಮತ್ತು ರೂರಲ್ ಲೋಕಲ್ ಗೌರ್ಮೆಂಟ್ಸ್ ಎಲೆಕ್ಷನ್ನ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ನೆಕ್ಸ್ಟ್ ಇದು ಆಫೀಸ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಎಲೆಕ್ಷನ್, ಹೌದು ECIನೇ ಇದನ್ನು ನೋಡ್ಕೊಳ್ಳುತ್ತೆ. ಥರ್ಡ್, ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್, ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾದ ಮೆಂಬರ್ ಎಲೆಕ್ಷನ್ಸ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ನೋಡ್ಕೊಳ್ಳುತ್ತೆ. ಫೋರ್ತ್ ಬಂದುಬಿಟ್ಟು ದ ಸ್ಟೇಟ್ ಲೆಜಿಸ್ಲೇಚರ್, ಎಲ್ಲ ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ಸ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ನೋಡ್ಕೊಳ್ಳುತ್ತೆ ನಮ್ಮ ಭಾರತದಲ್ಲಿ. ಸೊ 2, 3, 4ನ ಈ ಮೂರನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ನ ಭಾರತದಲ್ಲಿ ನಡೆಸುತ್ತೆ. ಸೊ ಆನ್ಸರ್ ಏನಾಗುತ್ತೆ, ಥರ್ಡ್ ಆಪ್ಷನ್ 2, 3 and 4. ಸೊ ಇನ್ನು ಫರ್ದರ್ ಇನ್ಫಾರ್ಮೇಷನ್ ಏನಂದರೆ, ಆರ್ಟಿಕಲ್ 324 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಟ್ ದ ಪವರ್ ಆಫ್ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಟು ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್, ದ ಆಫೀಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ
ಶೆಲ್ ಬಿ ವೆಸ್ಟೆಡ್ ಇನ್ ದ ಎಲೆಕ್ಷನ್ ಕಮಿಷನ್ ಅಂತ ಹೇಳುತ್ತೆ. ಸೊ ಇದರಿಂದ ಏನು ಮಾಡುತ್ತೆ ಗೊತ್ತಾಗುತ್ತೆ, ಎಲೆಕ್ಷನ್ ಕಮಿಷನ್ ಈಸ್ ನಾಟ್ ಕನ್ಸರ್ನ್ ವಿತ್ ದಿ ಎಲೆಕ್ಷನ್ಸ್ ಟು ಪಂಚಾಯತ್ ಆ್ಯಂಡ್ ಮುನ್ಸಿಪಾಲಿಟೀಸ್ ಇನ್ ದ ಸ್ಟೇಟ್ಸ್. ಸೊ ಇದ್ರ ಸಲುವಾಗಂತೆ ಸಪ್ರೇಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಫಾರ್ಮ್ ಮಾಡಿದ್ದಾರೆ. ಮುಂದಕ್ಕೆ ನೋಡ್ತಾ ನೆಕ್ಸ್ಟ್ ಕ್ವಶನ್, ದ ಎಲೆಕ್ಟೋರಲ್ ಸಿಸ್ಟಮ್ಸ್ ಫಾಲೋಡ್ ಇನ್ ಎಲೆಕ್ಷನ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಚುನಾವಣೆಗಳಲ್ಲಿ ಅನುಸರಿಸುವ ಮತದಾರರ ವ್ಯವಸ್ಥೆಗಳು, ಯಾವ್ಯಾವ ರೀತಿಯ ಎಲೆಕ್ಷನ್ ಸಿಸ್ಟಮ್ನ ಭಾರತದಲ್ಲಿ ಯೂಸ್ ಮಾಡ್ತಾರೆ ಅಂತ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಬಿಡಿಯಾದ ವರ್ಗಾಯಿಸಲಾಗುವ ಮತದ ಮಾರ್ಗದ ಮೂಲಕ ಸೂಕ್ತ ಪ್ರಮಾಣಬದ್ಧ ಪ್ರಾತಿನಿಧ್ಯ. ಎರಡನೇದು, ಡೈರೆಕ್ಟ್ ಎಲೆಕ್ಷನ್ಸ್ ಬೇಸ್ಡ್ ಆನ್ ದಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು ಆಧಾರಿತ ನೇರ ಚುನಾವಣೆಗಳು. ಥರ್ಡ್ ಸ್ಟೇಟ್ಮೆಂಟ್, ಲಿಸ್ಟ್ ಸಿಸ್ಟಮ್ ಆಫ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಪ್ರಮಾಣಬದ್ಧ ಪ್ರಾತಿನಿಧ್ಯದ ಪಟ್ಟಿ ವ್ಯವಸ್ಥೆ. ಫೋರ್ತು, ಕ್ಯುಮ್ಯುಲೇಟಿವ್ ಸಿಸ್ಟಮ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್. ಅಪರೋಕ್ಷ ಚುನಾವಣೆಯ ಒಟ್ಟಾರೆ ವ್ಯವಸ್ಥೆ ಅಂತ. ಸೊ ಆಪ್ಷನ್ 1 and 2, 2 and 3, 3 and 4, ಆಲ್ ಆಫ್ ದಿ ಅಬೌವ್ ಅಂತ ಆಪ್ಷನ್ ಇದೆ. ಸೊ ಏನು ಕ್ವಶನ್ ಕೇಳಿದರೆ, ಭಾರತದಲ್ಲಿ ಯಾವ್ಯಾವ ರೀತಿಯ ಎಲೆಕ್ಷನ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್. ಇದನ್ನು ಸ್ವಲ್ಪ ನಮ್ಮ ಪಾಲಿಟಿನ ರಿವೈಸ್ ಮಾಡ್ಕೊತಾ ಹೋದ್ರೆ ಗೊತ್ತಾಗುತ್ತೆ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ರಾಜ್ಯಸಭಾದ ಮೆಂಬರ್ಸ್ ಎಲೆಕ್ಷನ್ಗೆ ಮತ್ತು ರಾಜ್ಯಗಳಲ್ಲಿರೋ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ನ ಎಲೆಕ್ಷನ್ಗಳಿಗೆ ಇದನ್ನು ಯೂಸ್ ಮಾಡ್ತಾರೆ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಅಲ್ಲದೆ ಇದ್ರ ಜೊತೆ ಪ್ಲಸ್ ನಮ್ಮ ರಾಷ್ಟ್ರಪತಿಗಳ ಚುನಾವಣೆಗಳಲ್ಲೂ ಇದೇ ಸಿಸ್ಟಮ್ನ ಯೂಸ್ ಮಾಡ್ಕೋತಾರೆ, ಪ್ರೆಸಿಡೆಂಟ್ದು. ಸೊ ಇದು ಕರೆಕ್ಟ್ ಅಂತ ಅರ್ಥ, ಇದನ್ನು ಫಾಲೋ ಮಾಡ್ತೀವಿ ಇಂಡಿಯಾದಲ್ಲಿ. ಎರಡನೇದು, ಡೈರೆಕ್ಟ್ ಎಲೆಕ್ಷನ್ಸ್ ಬೇಸ್ಡ್ ಆನ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಆಧಾರಿತ ನೇರ ಚುನಾವಣೆಗಳು, ಡೈರೆಕ್ಟ್ ಎಲೆಕ್ಷನ್. ಇದನ್ನೆಲ್ಲಿ ನೋಡ್ಬೋದು ನಾವು, ಆಬ್ವಿಯಸ್ಲಿ MP ಎಲೆಕ್ಷನ್ಸಲ್ಲಿ, MLA ಎಲೆಕ್ಷನ್ಗಳಲ್ಲಿ ನಾವು ಇದನ್ನೇ ಮಾಡೋದು. ಮತ್ತು ಅದಲ್ಲದೆ ಪಂಚಾಯತಿ ಎಲೆಕ್ಷನ್ನು, ಗ್ರಾಮ ಪಂಚಾಯತ್ ಆಗಿರಲಿ, ತಾಲೂಕ್ ಪಂಚಾಯತು, ZP ಎಲೆಕ್ಷನ್ ಯಾವುದೇ ಆದರೂ ಇದೇ ಈ ಸಿಸ್ಟಮ್ನೇ ಯೂಸ್ ಮಾಡ್ಕೋತೀವಿ. ಸರಿನಾ? ಇದನ್ನು ಕರೆಕ್ಟ್ ಅಂತ ಅರ್ಥ. ಸೊ ಥರ್ಡ್ ನೋಡೋಣ, ಲಿಸ್ಟ್ ಸಿಸ್ಟಮ್ ಆಫ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಈ ರೀತಿ ನಾವು ಯಾವುದೇ ನಮ್ಮ ಭಾರತದಲ್ಲಂತೂ ಯಾವುದೇ ಎಲೆಕ್ಷನಿಗೂ ಯೂಸ್ ಮಾಡೋದಿಲ್ಲ. ಸೊ ಇದನ್ನು ರಾಂಗ್ ಆನ್ಸರ್. ಕ್ಯುಮ್ಯುಲೇಟಿವ್ ಸಿಸ್ಟಮ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್. ನಾವು ಆ್ಯಕ್ಚುಲಿ ಇದನ್ನು ಎಲ್ಲೂ ಕಂಡು ಬರಲ್ಲ, ಇಂಡೈರೆಕ್ಟ್ ಎಲೆಕ್ಷನ್ ಅಂತೂ ಕಂಡು ಬರಲ್ಲ ನಮ್ಮ ಭಾರತದಲ್ಲಿ. ಸೊ ಇದನ್ನು ರಾಂಗ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿಸ್ಟಮ್ಸ್ ಆರ್ ಯೂಸ್ಡ್ ಇನ್ ಇಂಡಿಯಾ. ಸೊ ಆನ್ಸರ್ ಏನಾಗುತ್ತೆ, ಫಸ್ಟ್ ಆಪ್ಷನ್ 1 and 2. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್, ಫ್ಯಾಕ್ಚುವಲ್ ಕ್ವಶನ್ ಇದೊಂದು. ಯಾವ ರೀತಿ ಲೈಕ್ ನೆನ್ಪಿಟ್ಕೊಳ್ಬೇಕು ನಾವು, ಇದನ್ನು ಗೆಸ್ ಮಾಡ್ಲಿಕ್ಕೆ ಇದು ಮಾಡೋಕ್ಕಾಗಲ್ಲ. ಸರಿನಾ? ಕ್ವಶನ್ ಏನದ, ವಿಚ್ ಆಫ್ ದಿ ಫಾಲೋವಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹ್ಯಾಸ್ ಮೇಡ್ ಪ್ರೊವಿಷನ್ಸ್ ಆಫ್ GST. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಸರಕು ಸೇವೆಗಳ ತೆರಿಗೆ GSTಗೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಕೇಳಿದ್ದಾರೆ. 120th ಅಮೆಂಡ್ಮೆಂಟ್ ಆಫ್ 2013, 122nd ಅಮೆಂಡ್ಮೆಂಟ್ ಆಫ್ 2014, 123rd ಅಮೆಂಡ್ಮೆಂಟ್ ಆಫ್ 2014, 124th ಅಮೆಂಡ್ಮೆಂಟ್ ಆಫ್ 2015. ಸೊ ಇದು ಫ್ಯಾಕ್ಚುಯಲ್, ಇದನ್ನು ನೆನ್ಪಿಟ್ಕೊಳ್ಳೇಬೇಕು. ಇನ್ನು ಇದು ಏನು 120, 122 ಹೆಂಗಾಗುತ್ತಿದ್ದು ಅಂತ ಕೇಳ್ಬೋದು. ಇದು ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಮಾತಾಡ್ತಿದ್ದಾರೆ, ನಾಟ್ ಆ್ಯಕ್ಟ್ ಬಗ್ಗೆ. ಬಿಲ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಯಾವ ಬಿಲ್ಲಲ್ಲಿ ಪಾಸ್ ಮಾಡಿದ್ದಾರೆ ಇದು ಅಂತ. ಸೊ ಇದರ ಆನ್ಸರ್ ಫ್ಯಾಕ್ಚುಯಲ್ ಕ್ವಶನ್ ಆಗಿರೋದು. ಇದರ ಆನ್ಸರ್ ಬಂದುಬಿಟ್ಟು 122nd ಅಮೆಂಡ್ಮೆಂಟ್ ಆಫ್ 2014 ಅಂತ. ಸೊ ಇಲ್ಲಿ ನೋಡಬೇಕಾದ್ರೆ 122nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಕೇಳಿದ್ದಾರೆ. ಸೊ ಬಿಲ್ ವಾಸ್ ಅ ಬಿಲ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಂಡಿಯನ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, enable the implementation of GST, goods and service tax. It was passed by both houses and became a 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿ ಪಾಸ್ ಆಗುತ್ತೆ. ಸೊ ಪಾಸ್ ಆಗೋಕ್ಕಿಂತ, ಆ್ಯಕ್ಟ್ ಆಗೋಕ್ಕಿಂತ ಮುಂಚೆ ಇರೋದು ಬಿಲ್. ಅದು ಯಾವ ಬಿಲ್ಲು ಅಂದರೆ 122nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಈ ಬಿಲ್ಲಿಂದ GSTನ ಇಂಟ್ರೊಡ್ಯೂಸ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ಸೊ ಈ ರೀತಿ ನಾವು ಕೆಲವೊಂದು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿ ನಾವು ಮುಂದೆ ಬರೋ ದಿನಗಳಲ್ಲಿ ಮುಂದಿನ ಕೆಲವು ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಇದೇ ರೀತಿ PYQನ ಡಿಸ್ಕಸ್ ಮಾಡ್ತೀವಿ.
ಸೊ ಥ್ಯಾಂಕ್ ಯು.